ಸಿಕ್ಕೊಂಬಿಟ್ಟೆ ಕಣ. ಅವ್ರು ಬಂದಿದ್ದು ನನ್ನ ಉಳ್ಸಕ್ಕಲ್ಲ ಕಣಲಿ, ನಾನು ನಿನ್ನ ಉಳ್ಸಕ್ಕೆ. ಏನ್ ಗುರು, ಟಾಕ್ಸಿಕ್ ಮಾರ್ಚ್ 19ಗೆ ಬರ್ತಿಲ್ವಂತೆ. ಟಿಕೆಟ್ ಎಲ್ಲ ತಗೊಳೋದಕ್ಕೆ ರೆಡಿ ಆಗಿದ್ದ. ಪ್ರೀಮಿಯರ್ ಶೋಗೆ, ಫಸ್ಟ್ ಶೋಗೆ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ತುಂಬಾ ರೆಡಿ ಆಗಿರ್ಚ. ಬಟ್ ಜೂನ್ 4ಗೆ ಪೋಸ್ಟ್ ಬನ್ ಆಯ್ತಂತೆ. ಏನ್ ಕಾರಣ? ಇವಾಗ ಏನ್ ಮಾಡ್ತಾನೆ ನಿಮ್ ಹೀರೋ? ಅಂದ್ರೆ ನಿಮ್ ಹೀರೋ ಸೋತೋದ್ನಾ? ಸೋತೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಒಟ್ನಲ್ಲಿ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾ ಅಫಿಷಿಯಲಿ ಪೋಸ್ಟ್ ಬನ್ ಆಗಿದೆ. ಅಕ್ಸೆಪ್ಟ್ ಮಾಡ್ಕೊಬೇಕು. ಏನೋ ಮಿಡಲ್ ಈಸ್ಟ್ ಅಲ್ಲಿ ಇವಾಗ ವಾರ್ ನಡೀತಾ ಐತೆ, ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ ಮಧ್ಯದಲ್ಲಿ. ಈ ಒಂದು ವಾರ್ಗೆ ಈಗ ಅನ್ಫಾರ್ಚುನೇಟ್ ಆಗಿ ಗಲ್ಫ್ ಕಂಟ್ರೀಸ್ಗಳಾದಂಥ ಅರಬ್, ಸೌದಿ ಎಲ್ಲನೂ ಕೂಡ ಭಾಗಿ ಆಗ್ಬೇಕಾಗಿದೆ. ಸೊ ಹಂಗಾಗಿ ಈ ಒಂದು ಪಾರ್ ಸಂಸ್ಥೆ ಏನಿದೆ, ಇದ ಒಂದು ಸುತ್ತಮುತ್ತನೇ ಇದರ ಒಂದು ಮೇನ್ ಮಾರ್ಕೆಟ್ ಇರೋದು. ಹಂಗಾಗಿ ಇಲ್ಲಿ ಗ್ರ್ಯಾಂಡ್ ರಿಲೀಸ್ ಸಿಗೋದಿಲ್ಲ. 104 ಕೋಟಿಗೆ ಓವರ್ಸೀಸ್ ರೈಟ್ ನ ಈ ಒಂದು ಫಾಸ್ಟ್ ಸಂಸ್ಥೆ ತಗೊಂಡಿದೆ. ಹಂಗಾಗಿ ಯೂಸ್ ಲಾಸಸ್ ಬರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ರಿಲೀಸ್ ನ ಜೂನ್ 4ಗೆ ತಗೊಂಡೋಗಿದ್ದಾರೆ. ಈಗ ಅಲ್ಲಿ ಯುದ್ಧ ಆಗ್ತಾ ಐತೆ. ನಮ್ಮ ಸಿನಿಮಾನ ನೋಡ್ರಿ, ನೀವು ಸಾಯ್ತಿದ್ದೀರೋ ಬದುಕ್ತಿದ್ದೀರೋ ಅಂತ ಹೇಳಕ್ ಹೋಗಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಿರ್ಧಾರ ಮಾಡೋದಕ್ಕೆ ತುಂಬಾ ಜನ ದೊಡ್ಡವರಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋಕೆ ಏನೇನು ಅಲ್ಲ. ನಾವಿವಾಗ ಜೂನ್ 4ಗೆ ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಬನ್ ಆಗಿರೋದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು. ಈಗ ಬೇರೆಯವರೆಲ್ಲ ಏನ್ ಮಾತಾಡ್ತಿದಾರೆ ಅಂದ್ರೆ, ಮೊನ್ನೆ ಒಂದು ಪ್ರೀಮಿಯರ್ಸ್ಗೋಸ್ಕರ ನಾರ್ತ್ ಅಮೆರಿಕದಲ್ಲೇನೋ ಶೋಸ್ ಓಪನ್ ಆಗಿದ್ವು. ಅದರಲ್ಲಿ 600 ಶೋಸ್ ಸಮಥಿಂಗ್ ಎಷ್ಟೋ ಒಂದು ದುರಂದರ್ಗೆ ಓಪನ್ ಆಗಿದ್ರೆ, ಒಂದು 200-300 ಶೋ ಈ ಒಂದು ಟಾಕ್ಸಿಕ್ ಸಿನಿಮಾಗೆ ಓಪನ್ ಆಗಿದ್ವು. ಅದರಲ್ಲಿ ಐ ಥಿಂಕ್ $1-2 ಲಕ್ಷ ಅಷ್ಟು ದುರಂದರ್ ಕಲೆಕ್ಷನ್ ಮಾಡಿದ್ರೆ, $12,000-13,000 ಡಾಲರ್ಸ್ ಮಾತ್ರ ಟಾಕ್ಸಿಕ್ ಸಿನಿಮಾ ಕಲೆಕ್ಷನ್ ಮಾಡಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇರ್ಲಿ, ಅದೊಂಥರ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಹುಟ್ಟಾಕಿದೆ ದುರಂದರ್. ಅದು ಸ್ವಲ್ಪ ಮೈನಸ್ ಆಗೋದು ಟಾಕ್ಸಿಕ್ಗೆ, ಒಪ್ಕೊಂಡ್ಲಿಲ್ಲ ಅಂದ್ರೂ ಕೂಡ. ಬಟ್ ಟಾಕ್ಸಿಕ್ ಹಿಂದಕ್ಕೆ ಹೋಗ್ತಿರ್ಲಿಲ್ಲ. ಕರೆಕ್ಟಾಗಿ ಯಾವುದೇ ವಾರ್ ಇಲ್ದಂಗೆ ಕರೆಕ್ಟ್ ಸಿಚುವೇಶನ್ ಇದ್ದಿದ್ರೆ ಈಗ ಹೋಗಿದೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಇರ್ಲಿ, ಯಾರೇನೇ ಹೇಳಿ ಕಾರಣ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಏನಪ್ಪ ಹೇಳ್ಬೇಕು ಅಂದ್ರೆ, ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಷ್ಟೇ. ಈಗ ಇನ್ನೊಂದೇನಪ್ಪ ಮಾತಾಡ್ಬೇಕು ಅಂದ್ರೆ, ನಾನು ರೀಸೆಂಟ್ ಆಗಿ ನೋಡಿದಂಥ ಸಿನಿಮಾ ದಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್. ಈ ಒಂದು ಸಿನಿಮಾದ ಫಸ್ಟ್ ಪಾರ್ಟ್ನ ನಾನು ನೋಡ್ಲಿಲ್ಲ. ಅದು ಹೆಂಗಿದೆಯಾ ಕೂಡ ನಂಗೆ ಗೊತ್ತಿಲ್ಲ. ಆದಷ್ಟು ಬೇಗ ಸಿನಿಮಾನ ನೋಡಿ ಅದ್ರ ಬಗ್ಗೆನೂ ಕೂಡ ಮಾತಾಡೋದಕ್ಕೆ ಲಿಟ್ಲಿ ಬಿಟ್ಟು ಟ್ರೈ ಮಾಡ್ತೀನಿ. ಐ ಥಿಂಕ್ OTT ಸಜೆಷನ್ ಅಲ್ಲಿ ಅದನ್ನ ಆ್ಯಡ್ ಮಾಡ್ಕೊತೀನಿ. ಈಗ ಈ ಒಂದು ಸಿನಿಮಾ ನನ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂದ್ರೆ, ಗುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು ಗುರು. ಒಳ್ಳೆ ಸಿನಿಮಾ. ನಾನು ಅವಾಗಲೇ ರಾಕ್ಷಸ ಸಿನಿಮಾ ಬಂದಾಗ ಅದು ರೀಮೇಕ್ ಆಗಿದ್ರು ಕೂಡ, ಅಂದ್ರೆ ರಾಕ್ಷಸ ಸಿರೀಸ್ ಏನ್ ಬಂತು ಅದು ರೀಮೇಕ್ ಆಗಿದ್ರು ಕೂಡ ಅದರಲ್ಲಿ ಒಂಥರ ಇವರ ಚಾಯ್ಸ್ ಬೆಟರ್ ಆಗಿತ್ತು ಅನ್ಸಿತ್ತು. ಅದೇ ಒಂದು ರಿಲೇಟಬಲ್ ಅಲ್ಲಿ ಇದು ಕೂಡ ಬರುತ್ತೆ. ಇದೊಂಥರ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಇದರಲ್ಲಿ ಅಚಾನಕ್ ಆಗಿ ಒಂದು ಮಿಡಲ್ ಏಜ್ ಅಲ್ಲಿರೋ ಪರ್ಸನ್ಸ್ ನ ಒಂದು ವಿಕೃತವಾಗಿ ಸಾಯಿಸ್ತಾ ಇರ್ತಾರೆ. ಆ ಒಂದು ಸಾವಿಗೆ ಯಾರ ಕಾರಣ, ಆ ಒಬ್ಬ ಸೈಕೋ ಕಿಲ್ಲರ್ ಯಾರು ಅಂತ ಹುಡುಕೊಂಡು ಹೋಗುವಂತ ಸ್ಟೋರಿ. ಇದರಲ್ಲಿ ನಮ್ಮನ್ನ ತುಂಬಾ ಕಡೆ ಮಿಸ್ಲೀಡ್ ಮಾಡಿದ್ದಾರೆ. ಒಂಥರ ಮಿಸ್ಲೀಡಿಂಗ್ ಸ್ಕ್ರೀನ್ ಪ್ಲೇ, ಒಂಥರ ಮಿಸ್ಲೀಡಿಂಗ್ ಮಾಡೋ ಕ್ಯಾರೆಕ್ಟರ್ಗಳನ್ನೆಲ್ಲ ತಗೊಂಬಂದು ಒಂಥರ ಬೆಟರ್ ಪ್ರೆಸೆಂಟೇಷನ್ ಮಾಡಿದಾರೆ ಗುರು. ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ಅಲ್ಲಿ ಇದನ್ನು ಕೂಡ OTTಗೆ ಮಾಡಿದ್ದು ಅಂತ ಕಾಣಿಸುತ್ತೆ. ಬಟ್ ಈಗ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರೆ ಸಿನಿಮಾನ ನೋಡಿ ಅಟ್ಲೀಸ್ಟ್ OTTಗೆ ಬಂದ್ಮೇಲೆ ಆದ್ರೂ ಕೂಡ ನೋಡ್ರಿ. ಥಿಯೇಟರ್ ಅಲ್ಲಿ ನೋಡಲ್ಲ ಅಂತ ಕಾಣಿಸುತ್ತೆ. ಬಟ್ ಈಗ ವಿಜಯ ರಾಘವೇಂದ್ರ ಅವರು ಸೆಲೆಕ್ಷನ್ ಮಾಡ್ಕೊಂತಿರೋ ಕಂಟೆಂಟ್ ನಿಜವಾಗ್ಲೂ ಇಂಪ್ರೆಸಿವ್ ಆಗಿದೆ. ನನಗೆ ಸಖತ್ ಇಷ್ಟ ಆಯ್ತು ಗುರು ಸಿನಿಮಾ. ನೀವು ನೋಡಿಲ್ಲ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡಿ, ಇಲ್ಲ ಅಂದ್ರೆ OTTಗೆ ಬಂದ್ಮೇಲೆ ಆದ್ರೂ ನೋಡಿ. ಸಿನಿಮಾ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ತುಂಬಾ ಗುಡ್ ಮೂವಿ, ಗುಡ್ ಅಟೆಂಪ್ಟ್. ನಿಜವಾಗ್ಲೂ ಇಂಥ ಸಿನಿಮಾಗಳು, ಇಂಥ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ನಮ್ಮ ಕನ್ನಡ ಹೀರೋಸ್ ಮಾಡ್ಕೊಂಡ್ರೆ ಒಳ್ಳೆ ಒಂದು ಸಕ್ಸಸ್ ಸಿಗುತ್ತೆ ನಮ್ಗೆ. ಅದ್ ಬಿಟ್ಟು ಎಲಿವೇಶನ್ ಶಾರ್ಟ್ಸು ಇವೆಲ್ಲ ವರ್ಕೌಟ್ ಆಗಲ್ಲ. ಅಂದ್ರೆ ಆಗುತ್ತೆ, ಬಟ್ ಅದಕ್ಕೆ ಪ್ರಾಪರ್ ಆಗಿರೋ ಸ್ಕ್ರೀನ್ ಪ್ಲೇ ಬರ್ಕೊಂಡ್ರೆ ಆಗುತ್ತೆ. ಬಟ್ ಇವರು ಒಂಥರ ಅವ್ರ ಹೀರೋಯಿಕ್ನ ಜಾಸ್ತಿ ಓವರ್ ಪ್ರೆಸೆಂಟ್ ಮಾಡ್ಕೊಳಕ್ ಹೋದಾಗ ಎಡ್ಗಳು ಬೀಳ್ತಾ ಇರ್ತವೆ. ಅದ್ರ ಬಗ್ಗೆ ಬಿಟ್ಟಾಕಿದ್ರು ಕೂಡ ಒಂಥರ ಇದರಲ್ಲಿರೋ ರಿಯಲಿಸ್ಟಿಕ್ ಆಕ್ಷನ್ ಅಪ್ರೋಚು, ಒಂಥರ ಕೇಸ್ ರಿಲೇಟಬಲ್ ಆಗಿರೋ ಸ್ಟೋರಿ ಟೆಲ್ಲಿಂಗ್ ವೇ ಎಲ್ಲನೂ ಕೂಡ ಚೆನ್ನಾಗಿದೆ. ಒಂಥರ ಪರ್ಫೆಕ್ಟ್ ಫಿಲಮ್ ಗುರು. ಒಂದು ಲೋ ಬಜೆಟ್ ಅಲ್ಲಿ ಇಂಥ ಸಿನಿಮಾ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಒಂದೊಳ್ಳೆ ಸಿನಿಮಾ. ನಿಜವಾಗ್ಲೂ ವಿಜಯ ರಾಘವೇಂದ್ರ ಅವರು ಒಂದು ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾರೆ. ಇದೇ ತರ ಸಿನಿಮಾಗಳನ್ನ ಮಾಡಿ ಕಮರ್ಷಿಯಲ್ ಜಾನರ್ಗೆ ಹೋಗ್ಬಿಟ್ಟು ಒಂಥರ ಪ್ರಾಮಿಸಬಿಲಿಟಿನ ಕಳ್ಕೊಂಬೇಡಿ. ಗ್ಯಾರಂಟಿ ಒಂಥರ ಪ್ರಾಮಿಸಬಲ್ ಹೀರೋ ಆಗ್ತಾ ಇದಾರೆ ಬರ್ತಾ ಒಂದು ರೇಂಜ್ ಅಲ್ಲಿ. ಈ ತರ ಸ್ಟಾರ್ಟಿಂಗ್ ಅಲ್ಲಿ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ವಿಜಯ ರಾಘವೇಂದ್ರ ಅವ್ರಿಗೆ ಹೆಸರಿತ್ತು.
ಈಗ ಅದನ್ನ ಬಿಲ್ಡ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಿಜವಾಗ್ಲೂ ವಂಡರ್ಫುಲ್ ವರ್ಕ್ ಸರ್ ನಿಮ್ದು. ಅದನ್ನ ಕಂಟಿನ್ಯೂ ಮಾಡ್ರಿ. ಯಾರೇನೇ ಅಂದ್ರೂ ಕೂಡ ನಿಮ್ ಕೆಲಸ ಏನಿದೆ ಅದನ್ನ ಮಾಡಿ, ಒಳ್ಳೆ ಸಿನಿಮಾ ಗ್ಯಾರಂಟಿ ಮುಂದೊಂದು ಬಿದ್ದೇ ಬೀಳುತ್ತೆ. ಈಗ ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್ ಕೂಡ ಸಖತ್ ಸಿನಿಮಾ. ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಅಥವಾ OTT ಬಂದ್ಮೇಲೆ ಅದ್ರ ನೋಡಿ, ಮಿಸ್ ಮಾಡ್ಕೊಂಬೇಡ್ರಿ. ಒಂದೊಳ್ಳೆ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಗೈಸ್. ಆ ಒಂದು ಸ್ಕ್ರೀನ್ ಪ್ಲೇ ವೈಸ್ ಅಲ್ಲಿ ಆಗಿರ್ಬೋದು, ಸಾಂಗ್ಸ್ಗಳು ಐ ಥಿಂಕ್ ಇಲ್ಲ ಸಿನಿಮಾದಲ್ಲಿ, ಅದೊಂದು ಪ್ಲಸ್. 2 ಅವರ್ ಇದೆ, ಆರಾಮಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನೋಡಿ, ಇದರಲ್ಲಿ ವಿಜಯ ರಾಘವೇಂದ್ರ ಅವರು ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇನ್ನು ಐ ಥಿಂಕ್ ಇವೆರಡೇ ಮೇನ್ ಕ್ಯಾರೆಕ್ಟರ್ಗಳು. ಇನ್ನು ಎಲ್ಲ ಹೊಸ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿದ್ರೆ ಒಂದು ವಂಡರ್ಫುಲ್ ಮೂವಿ. ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಸಿನಿಮಾನ. ವಿಲನ್ ಯಾರು ಅಂತ ನೀವು ಗೆಸ್ ಮಾಡಿದ್ರೆ, ಒಂದು ಸೆಕೆಂಡ್ ಹಾಫ್ ಐ ಥಿಂಕ್ ಸಿನಿಮಾ ಲಾಸ್ಟ್ ವರ್ಗು ಕೂಡ ವಿಲನ್ ಯಾರು ಅಂತ ಗೆಸ್ ಮಾಡಲ್ಲ. ಗೆಸ್ ಮಾಡಿದ್ರೆ ನಿಮ್ಮಂತ ಬ್ರಿಲಿಯಂಟ್ ಇಲ್ಲ. ಸಿನಿಮಾನ ನೋಡಿ. ಆಲ್ಮೋಸ್ಟ್ ಅಲ್ಲಿ ನೀವು ಈ ಒಂದು ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ. ಟಾಕ್ಸಿಕ್ ಸಿನಿಮಾದ ಒಂದು ಪೋಸ್ಟ್ ಪನ್ ನಿಮ್ಗೆ ಯಾವ ಥರ ಎಫೆಕ್ಟ್ ಹೊಡಿತು ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದೇನಾದ್ರೂ ತಪ್ಪಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ನನ್ನ ತಪ್ಪನ್ನ ಸರಿ ಮಾಡ್ಕೊತೀನಿ. ಮುಂದಕ್ಕೆ ಯಾವ ಥರ ಒಳ್ಳೆ ವಿಡಿಯೋ ಮಾಡೋದು ಅಂತಲೂ ಕೂಡ ತಿಳ್ಕೊತೀನಿ. ಈಗ ಇದಾಗಿತ್ತು ನನ್ನ ಒಂದು ವಿಡಿಯೋ. ನಾನು ನಿಮ್ಗೆ ಆಸ್ ಯೂಸಲ್ ಮತ್ತೆ ಸಿಗ್ತಾ ಇರ್ತೀನಪ್ಪ. ಬಾಯ್.